ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಒನ್ ಮೋರ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ದಸರಾ ಹಬ್ಬ, ಬನ್ನಿನ ಕೊಟ್ಬಿಟ್ಟು ಬಂಗಾರದಂಗೆ ಇರುವಂಥ ಒಂದು ವಿಶ್ ಮಾಡುವಂಥ ಒಂದು ಹಬ್ಬ. ಸೊ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಏನು ಅಂತ ನೋಡೋಣ ಬನ್ನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೀಗೆ ನನ್ನ ವ್ಲಾಗ್ಗಳನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ವಿತ್ ಮೈ ವ್ಲಾಗ್. ನಾನು ಅದಕ್ಕೆ ಸುಮ್ಮನಿರು. ಯೂಟ್ಯೂಬ್ನೇ ಬರ್ತೀರಿ ನೀವೆಲ್ಲ, ಸಬ್ಸ್ಕ್ರೈಬ್ ಆಗ್ರಿ ಚಾನಲ್ಗೆ. ಯೂಟ್ಯೂಬ್ನೇ ಬರ್ತೀರಿ ರಿಯಲಿ. 1 ಲಕ್ಷ ಆಗ್ಲಂತ ಏನಪ್ಪ ಆತ? 1 ಲಕ್ಷ 1 ಲಕ್ಷ ಸಬ್ಸ್ಕ್ರೈಬರ್ ಆಗ್ಲಾ? ತಡಿ, ಗುಂಡು ಹೆಂಗದನ್ನ ಪ್ರಿಯಕ ಅದು ಇದು ಹಾಕ. ಬನ್ನಿತಾ ಬಂಗಾರದಂಗಿರಿ ಫ್ರೆಂಡ್ಸ್, ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೆ ಹೇಳು ಎಲ್ಲರೂ ಬನ್ನಿತಾ ಬಂಗಾರದಂಗಿರಿ. ಅಲ್ಲಿ ಬಂಗಾರ ಜಿಗ್ಗಿ ರೇಟ್ ಐತಲ್ಲ, ನಾನಂತ್ರ ಹಂಗ ಇಸ್ಕೊಂಬಂಗಿಲ್ಲ ನೋಡಿ, ಹೇಳ್ಬಿಟ್ಟೇನಿ. ನಾನು ಹಂಗ ಅಂತ ಇಸ್ಕೊಳಂಗಿಲ್ಲ, ನನ್ಗೆ ಏನಾನ ಬೇಕೇ ಬೇಕು. ಏನ್ ಕೊಡ್ಬೇಕು ಈಗ? ಬಂಗಾರ ಕೊಡ್ಬೇಕು. ಅಲ್ಲಿ ರೊಕ್ಕ ಬ್ಯಾಂಕ್ನಾಗ ಇದಾವೆ, ATM-ನಾಗ ತಕ್ಕಂದ್ಮೇಲೆ ಕೊಡ್ತೀವಿ. ATM ಕಾರ್ಡ್ನಾಗ ಇದಾವೆ. ಒಳ್ಳೇದಾಗ್ಲಿ, ನಿಮ್ಮ ಅತ್ತಿ ಕೂಡ ಬೈಸಣದ್ ಕಮ್ಮಿ ಆಗ್ಲಿ. ಬಂಗಾರದಂಗೆ ಇರ್ಬೇಕಂದ್ರ ಬಂಗಾರ ಕೊಡ್ಬೇಕು ನಮಗ. ಇದನ್ನ ಕಟ್ ಮಾಡಿ ವಿಡಿಯೋ ಅಪ್ಲೋಡ್ ಬಂದಿಲ್ಲ. ರೆಡಿ ಆಗ್ತಿದ್ದೀರಾ ಗುಂಡಲು ನೀವು? ಮಾಮ ಅಕ್ಕ ಬೇಸ್ಕೊಂತ ಗುಂಡು ಎಲ್ಲಿಗೆ ಹೊಂಟಿವಿ? ಗುಂಡಮ್ಮ ಗುಂಡು ಎಲ್ಲಿಗೆ ಹೊಂಟಿವಿ? ಎಲ್ಲಿಗೆ ಹೊಂಟಿವಿ ನಾವು? ಯೋ ಯೋ ಮಾಡು, ಎಲ್ಲ ಕಳಿಸ್ಬಿಡ್ತಾರೆ. ಅದಕ್ಕೆ ಎಲ್ಲ ಕಳಿಸಿ ಬೆಳಗಮ್ಮ ಕಳಿಸ್ಬಿಡ್ತೀವಿ. ಎಲ್ಲ ಕಳಿಸಿ ಕಾರಿಸ ದೊಡ್ಡದ ಹಚ್ಚಬೇಕು, ಕಣ್ಣು ಬಿಡಂಗ ಹಿಂಗ ಮಾಡ್ತಾರ. ಗುಂಡು ನೀನದು ಬರಕತ್ತಿಲ್ಲ? ಇವಾಗ ನಮ್ಮ ಒಂದು ಅಂಬಾದೇವಿ ಗುಡಿಗೆ ಹೋಗ್ಬಿಟ್ಟು ಬನ್ನಿ ಕೊಟ್ಬಿಟ್ಟು ಬರ್ತೀವಿ. ಇವಾಗ ನಾವು ಗುಂಡನ್ ಕರ್ಕೊಂಡು ಫಸ್ಟ್ ದಸರಾ ಬನ್ನಿ ಕೊಡೋಕೆ ಹೋಗ್ತಿದೀವಿ. ಗೊತ್ತಿಲ್ಲ ಎಲ್ಲಿ ಹೊಂಟಿವಮ್ಮ ನಾವು? ಅಲ್ಲಿಗೆ ಹೋಗ್ತಿದೀವ ನಾವು. ಚಿನ್ನಮ್ಮ ಅಯ್ಯೋ -5 0.5 ಅಂತ ಇರ್ತಲ್ಲ. ಓಕೆ ಅಯ್ಯೋ ಗುಂಡಮ್ಮ ಗುಂಡಲುಗ ಜೈ 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 ಅಯ್ಯೋ ಬಂತು. ಅಯ್ಯೋ ಯಾವೂರಯ್ಯೋ ಹುಡು ಶಾಕ್ ಆಗ್ಬಿಡತ್ತೆ. ನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ? ಕಿಡ್ನಾಪ್ ಇದು ಎಲ್ಲರ ತಕ್ಕ ಹೋದ್ರೆ ಮತ್ತೆ ಕಿಡ್ನಾಪ್ ಮಾಡೇ ಮಾಡಿದ್ರೆ ಗ್ಯಾರಂಟಿ. ಚಿನ್ನಮ್ಮ ಅಯ್ಯೋ ಬಾಯ್, ನಾ ಹೋಗ್ತ ನೋಡು. ಹುಡುಗ ಹೊರಗಡೆ ನೋಡ್ತಾ ಇದ್ದಾನೆ. ಅಯ್ಯೋ ಗುಣಮ್ಮ ನೋಡೋಣವಲ್ಲ, ಫುಲ್ ಬೆಳಗ್ಗೆ ಶಾಕ್ ಆಗ್ಬಿಡೋಣ ಅಂತ. ಚಪ್ಪಲ್ ಬೇಡ ಗುಂಡಿಲೂನು ಗುಡೆ ಚಪ್ಪಲ್ ಕಳ್ದೋತಾವ ಅಂತಿಲ್ಲ ಬಿಟ್ಟೋಗ ಸರ್. ನಮ್ಮ ಸಿಂಧನೂರ ದಸರಾ ಯಾವುದಕ್ಕೂ ಕಮ್ಮಿ ಇಲ್ಲ, ಹಂಗೆ ಮಾಡ್ತಿದ್ದಾರೆ ಇವಾಗ. ಅಲ್ಲವೇನು
ಇಲ್ಲಿ ಅಂಬಾದೇವಿ ಗುಡಿ ಇದೆ. ಸೊ ಇವಾಗ ಹೋಗ್ತಾ ಇದೀವಿ ಗುಡಿಗೆಲ್ಲರೂ. ನಮ್ಮ ಸಿಂಧನೂರಿನ ಅಂಬಾದೇವಿ ಚೆನ್ನಾಗಿದೆ. ಸಿನ್ನೂರಲ್ಲಿ ದಸರಾ ಮಾಡ್ತಿದ್ದಾರೆ. ಎಷ್ಟೊಂದು ಕ್ಯೂ ಇದೆ. ಎಷ್ಟು ಕ್ಯೂ ಐತಲ್ಲ. ನನ್ನ ಫ್ರೆಂಡ್ ಬಂದಿದ್ಲ, ನಾನು ನೋಡ್ಬೇಕಿತ್ತು. ಇರ್ಲಿ ಹೆಂಗೆ ಎತ್ಕೊಂಡಳು ನೋಡ್ರಿ ನನ್ನ ಮಗನ್ನ. ಫುಲ್ ಅಂದ್ರೆ ಫುಲ್ ರಶ್ ಇತ್ತು. ಆಕ್ಚುಲಿ ಪ್ರಸಾದ ತಿನ್ನೋಣ ಅಂದ್ರೆ ಆಗ್ಲಿಲ್ಲ. ಪ್ರಸಾದ ಬಿಟ್ಟು ಹೊಂಟಿವಿ ಅಂತ ಅನ್ಸಕ್ಕೆ ಭಾಳ ಬೇಜಾರಾಗುತ್ತೆ. ಇವಾಗ ಇನ್ನೊಂದು ಕಡೆ ಹೋಗ್ತಾ ಇದ್ವಿ. ಅದೇನಂದ್ರೆ ಪ್ರಸಾದ ಇದ್ರೆ ತಿಂತೀವಿ. ನನಗೆ ಆ್ಯಕ್ಚುಲಿ ಪ್ರಸಾದ ಅಂದರೆ ಇಷ್ಟ. ಗುಡಿಯಲ್ಲೆಲ್ಲ ಚೆನ್ನಾಗಿ ಮಾಡಿರ್ತಾರೆ ಅನ್ನ ಸಾಂಬಾರು. ನಂಗೆ ಭಾಳ ಇಷ್ಟ ತಿನ್ನೋಕ್ಕೆ. ಇದನ್ನಲ್ಲ ಇವ್ನು ಹಾಕ್ಸ್ಕೊಂಬಂದ್ರೆ ಇತ್ತಿನ ಮಾನ ಮರ್ಯಾದೆ ಹೋಗುತ್ತಂತೆ, ಅದಕ್ಕೆ ಹಾಕ್ಸ್ಕೊಂಬರಲ್ಲ. ನಾವು ಹಂಗೇನಿಲ್ಲ, ನಾವು ತಿಂತೀವಿ. ಅಲ್ಲ ಮಗುಂಡು, ಇವನು ಸೀಟು ತಾನೇ ಮುಂದೆ ಕುಂದಿರ್ಬೇಕಂತನ. ಹೌದು. ಇವಾಗ ನಾವು ಇನ್ನೊಂದು ಟೆಂಪಲ್ಗೆ ಹೋಗ್ತಾ ಇದೀವಿ. ಸವಾಜಿ, ಯಾವ್ದದು ಸವಾಜಿದ ಆ ಗುಡಿಗೆ ಹೋಗ್ತಾ ಇದೀವಿ. ಸೊ ಅಲ್ಲಿ ಆದ್ರೂ ನಮ್ಗೆ ಪ್ರಸಾದ ಸಿಗುತ್ತೋ ಇಲ್ಲ ನೋಡೋಣ. ಫಸ್ಟ್ ಟೈಮ್ ಹೊರಗೆ ಬಂದಿದೀವಿ ನಾನು ನನ್ನ ಮಗ. ಸೊ ನಮ್ಗೆ ಪ್ರಸಾದ ಸಿಕ್ಕಿಲ್ಲ ಅಂತ ಭಾಳ ಬೇಜಾರಾಗತ್ತೆ. ಅದ್ರ ಸಲಕ್ಕೆ ಪ್ರಸಾದದ ಹೆಸರು ಅಣ್ಣ ಒಂದ್ ಸಾಂಗ್ ಅಣ್ಣ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ನೋಡುವ ಪ್ರಾಣವಂತೆ ಚೇತನವಾದಂತೆ ಬಂದ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಕಿವಿ ಮುಚ್ಕೊಂತಿದ್ದ ನಮ್ಮ ಹಾಡು ಕೇಳಿ. ವಿನೋದ್ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಸರ್ ಕಿವಿ ಮುಚ್ಕೊಂಡ್ರೆ ನಾವು ಅಷ್ಟು ಕೆಡ್ದಾಗ ಆಡಿದ್ವಾ. ಇಡೀ ಜಗತ್ತೇ ನೋಡ್ತಿದೆ ಆ ಹುಡುಗಿ ಹಾಡಿದ ಸೆಲೆಬ್ರಿಟಿ ಆಗ್ಬಿಟ್ಲೆ ಹುಡುಗಿ. ನಾವು ಮಾಡಿ ಕಿವಿ ಮುಚ್ಕೊಂಡ शुक्रवार दिवस सस्य कोटानं आवतने कंपनी बोलेने शनिवार यायचं. शनिवार डबा बोलणे हे करेन ना. शनिवार शुक्रवार दोघं छोडून ऐदार रोज राखेल. याचा जरा गॅप दिला तो कार्यक्रम चौकट बोलेन ना. आई कार्यक्रम पंडे राखेल तो प्रत्येक ಇವಾಗ ತಾನೇ 1, 2 ಡಿಸ್ಟರ್ಬೆನ್ಸ್ ಆಫ್ ಇಂಡಿಯಾಸ್. ಸೊ 2 ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಹೆಂಗಿತ್ತು ಕೊಂಡು? ಚೆನ್ನಾಗಿತ್ತಾ? ಓಕೆ, ಚೆನ್ನಾಗಿತ್ತಂತೆ. ಸೊ ಹೋಗ್ಬಿಟ್ಟು ದೇವರ ದರ್ಶನ ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ. ಪೆಟ್ರೋಲ್ ಹಾಕ್ಸಿದ್ರೆ ಹಿಂಗ್ ಸೌಂಡ್ ಬರುತ್ತೆ ಗಾಡಿ. ನಮ್ಮ ಮಧುಶ್ರೀ ಅವ್ರಿಗೆ ಪಿಜ್ಜಾ ತಿನ್ನುವ ಆಸೆ. ಭಾಳ ಪ್ರೆಗ್ನೆಂಟ್ ಇದ್ದಾಗಿಂದ ತಿಂದೇ ಇಲ್ಲ ನಾನು ಪಿಜ್ಜಾ. ಪಿಜ್ಜಾ ತಿನ್ಕೊಂಡು ಬರೋದು ಅಂತ ಕೆಲಸ ಮಾಡೋಣ. ಕೊಟ್ಟಿಲ್ಲ ಗುಣ. ನಿಂಗೇನ್ ಬೇಕಮ್ಮ? ಪಿಜ್ಜಾ ಬೇಕಾ? ಅಂತ ಬೇಕಮ್ಮ? ಇವಾಗ ಅಂತ ಬೇಕಮ್ಮ? ನಿಮ್ನೆ ತಿನ್ಬಿಡ್ತಮ್ಮ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು
ಸ್ಟುಡಿಯೋ ಓಪನಿಂಗ್ ಇನಾಗ್ರೇಷನ್ ಇತ್ತು, ಅಲ್ಲಿಗೆ ಬಂದಿದ್ವಿ. ಇದೇನಪ್ಪ ಅಂತಂದರೆ ಬರ್ಡೇ ಇವೆಂಟ್ಸ್ಗೆ ಅಂತಲೇ ಮಾಡಿರುವಂಥ ಒಂದು ಪರ್ಟಿಕ್ಯುಲರ್ ಹಾಲ್ ಥರ. ಇಲ್ಲಿ ಒಂದು 15-20 ಮೆಂಬರ್ಸ್ ಸೆಟ್ ಆಗೋ ಥರ ಇವೆಂಟ್ ಹಾಲ್ ಇದೆ. ಬರ್ಡೇ ಡೆಕೋರೇಷನ್ ಎಲ್ಲ ಮಾಡ್ತಾರೆ. ಹಾಗೆ ಅಲ್ಲಿ ಒಂದು LED ಕೂಡ ಸೆಟ್ ಮಾಡಿದ್ದಾರೆ, ಮಿನಿ ಥಿಯೇಟರ್ ಥರ ಮಾಡಿದ್ದಾರೆ. ಸೊ ನಾವು ನೆಟ್ಫ್ಲಿಕ್ಸ್ ಅಥವಾ ಯಾವುದೇ ಒಂದು ಇದರಿಂದ ಆ್ಯಕ್ಸೆಸ್ ಮಾಡಿಕೊಂಡು ನಾವು ಮೂವೀಸ್ನೆಲ್ಲ ನೋಡ್ಬೋದು. ಒಳ್ಳೆ ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ರೀಸನಬಲ್ ಪ್ರೈಸ್ ಕೂಡ ಇದೆ. ಆಲ್ಮೋಸ್ಟ್ ಒಂದು ಬರ್ಡೇಗೆ ಅಂತಲೇ 2,999 ಕಾಸ್ಟ್ ಇರೋದು, ಆಲ್ಮೋಸ್ಟ್ 3,000 ರುಪೀಸ್. ಥಿಯೇಟರ್ ಕೂಡ 3 hours-ಗೆ 4 hours-ಗೆ ಅಂತ ಡಿಫ್ರೆಂಟ್ ರೇಟ್ಸ್ ಕೂಡ ಇದೆ. ಆ್ಯಕ್ಚುಲಿ ಇವಾಗ ರೀಸೆಂಟಾಗಿ ಆಗಿದೆ, ಬಾವರ್ಚಿಯಲ್ಲಿ ಇರೋದು ಇದು. ಸೊ ನಮ್ಮ ಬ್ಲಾಗ್ಸ್ನೆಲ್ಲ ನಾವು ನೋಡ್ತಾ ಇದ್ವಿ, ಹಾಕ್ಬಿಟ್ಟು ಚೆನ್ನಾಗಿತ್ತು. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋಲಿ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಗುಡ್ ನೈಟ್.